ಓಂ ವಾಸವಾಂಬಾಯೈ ನಮಃ. ಶ್ರೀ ವಾಸವಿ ಕನ್ಯಕಾ ದೇವಿ ಪುರಾಣ 7ನೇ ಅಧ್ಯಾಯ ಈಗ ನೋಡೋಣ. ಇದಕ್ಕೆ ಮುಂಚೆ ನಾವು ಈ 6 ಅಧ್ಯಾಯಗಳ ಸಮ್ಮಿಶ್ರಣದಲ್ಲಿ ಹೇಳಬೇಕು ಅಂದರೆ, ನಾವು ಸಾಲಂಕಾಯನ ಮುನಿ ಆಶ್ರಮಕ್ಕೆ ಮಣಿಗುಪ್ತಾದಿಗಳು ಬಂದಾಗ ನಡೆದಂತಹ ಈ ಕಥೆಯಲ್ಲಿ ಧರ್ಮನಂದನನ ಆಗಮನವಾಗುತ್ತೆ. ನೈಮಿಷಾರಣ್ಯದ ವರ್ಣನೆಯಾಯಿತು. ಆದಿಶೇಷನ ಆಸ್ಥಾನಕ್ಕೆ ಧರ್ಮನಂದನನು ಹೋದಾಗ ಅಲ್ಲಿ ಹಲವಾರು ವಿಚಾರಗಳನ್ನು, ವೈಶ್ಯರ ವಿಶೇಷಗಳನ್ನು ತಿಳ್ಕೊಂಡ. ದೇವಿ ಕೀರ್ತಿ ಕನ್ಯೆಯಾಗಿ ಜನಿಸಿದ್ದು, ಇವೆಲ್ಲವನ್ನು ಸಹ ನಾವು ತಿಳ್ಕೊಂಡ್ವಿ. ಈಗ 7ನೇ ಅಧ್ಯಾಯಕ್ಕೆ ನಾವೀಗ ಬಂದಿದ್ದೀವಿ. ಸಪ್ತಮಾಧ್ಯಾಯ. ಈ ಅಧ್ಯಾಯದಲ್ಲಿ ಮಣಿಗುಪ್ತಾದಿ ವೈಶ್ಯರು ಶಿವ ಪಾರ್ವತಿಯರ ಕಲ್ಯಾಣ ಕಥೆಯನ್ನು ಕೇಳಿ ಬಹಳ ಸಂತೋಷಗೊಳ್ತಾರೆ. ಅವರಲ್ಲಿ ಶ್ರವಣ ಕುತೂಹಲ ಹೆಚ್ಚುತ್ತೆ. ಆಗ ಅವರು ಸಾಲಂಕಾಯನ ಋಷಿಯನ್ನು ನೋಡಿ, ಮುನಿಚಂದ್ರಮರೆ, ಅದ್ಭುತವೂ ಲೋಕ ಪ್ರಸಿದ್ಧವೂ ಆದಂತಹ ಈಶ್ವರನ ವಿವಾಹ ಕುರಿತು ನಿಮ್ಮಿಂದ ಕೇಳಿದ್ವಿ. ಇನ್ನು ಕುಮಾರಸ್ವಾಮಿಯ ಜನನ, ತಾರಕಾಸುರನ ಸಂಹಾರಗಳನ್ನು ಕುರಿತು ಆ ವಿಷಯಗಳನ್ನು ಕೇಳಬೇಕು ಅನ್ನೋವಂತಹ ಇಷ್ಟ ನಮಗಿದೆ ಅಂತ ಕುತೂಹಲದಿಂದ ಇದ್ದೀವಿ ನಾವು ಅಂತ ಭಿನ್ನವಿಸ್ಕೊಳ್ತಾರೆ. ಆಗ ಸಾಲಂಕಾಯನ ಮಹರ್ಷಿಗಳು ಹೇಳತೊಡಗ್ತಾರೆ, ಹೇ ವೈಶ್ಯೋತ್ತಮರೇ, ಪುರಾತನವಾದ ಪುಣ್ಯ ಚರಿತ್ರೆಯ ಬಗ್ಗೆ ನೀವು ಚೆನ್ನಾಗಿ ಪ್ರಶ್ನಿಸಿದ್ರಿ. ನೀವು ಕೇಳಿದ ಪ್ರಕಾರ ಅದ್ಭುತವಾದ ಕುಮಾರ ಸಂಭವ ಕಥೆಯನ್ನು, ಲೋಕ ಭಯಂಕರನಾದ ತಾರಕಾಸುರನ ಸಂಹಾರ ಚರಿತ್ರೆಯನ್ನು ಹೇಳ್ತೀನಿ ಕೇಳಿ ಅಂತ ಪ್ರಾರಂಭವನ್ನು ಮಾಡ್ತಾರೆ. ಇದರಲ್ಲಿ ಕುಮಾರ ಸಂಭವ ಮತ್ತು ತಾರಕಾಸುರನ ವಧೆಯನ್ನು ಹೇಳ್ತಾ ಹೋಗ್ತಾ ಇದ್ದಾರೆ. ಈಶ್ವರ ರಜತಾಚಲ ಕಂದರದಲ್ಲಿ ಪಾರ್ವತಿಯೊಡಗೂಡಿ ಬಹು ಸಂವತ್ಸರಗಳ ಕಾಲ ಪ್ರಣಯ ಕ್ರೀಡೆಯಲ್ಲಿ ಇರ್ತಾನೆ. ತಾರಕಾಸುರನ ಅತ್ಯಾಚಾರಗಳಿಗೆ ಗುರಿಯಾಗಿ ನಡುಗುತ್ತಿದ್ದಂತಹ ಅವನಿಯನ್ನು ನೋಡಿ ದೇವತೆಗಳು ಗೌರೀಶ್ವರರ ಸ್ಥಿತಿಯನ್ನು ತಿಳಿಯಲು ಬಯಸಿ ಅಲ್ಲಿಗೆ ಹೋಗಿ ಅವರ ಪ್ರಣಯಕ್ಕೆ ಭಂಗವನ್ನುಂಟು ಮಾಡ್ತಾರೆ. ಅದರಿಂದ ಪಾರ್ವತಿಯು ಕುಪಿತಳಾಗ್ತಾಳೆ. ದೇವತೆಗಳು ಶಪಿಸಿ ಈಶ್ವರನನ್ನು ದೇವತೆಗಳನ್ನು ಶಪಿಸಿ ಈಶ್ವರನನ್ನು ಸಹ ಬಿಟ್ಟು ಹೊರಟೋಗ್ತಾಳೆ. ಆಗ ಈಶ್ವರ ತನ್ನ ತೇಜಸ್ಸನ್ನು ಅಗ್ನಿಯಲ್ಲಿ ಬಿಡ್ತಾನೆ. ಆ ಅಗ್ನಿಹೋತ್ರನು ಆ ತೇಜಸ್ಸನ್ನು ಭರಿಸಲಾರದೆ ಗಂಗೆಯಲ್ಲಿ ಬಿಟ್ಟು ಬಿಡ್ತಾನೆ. ಅದೇ ಸಮಯಕ್ಕೆ 6 ಮಂದಿ ಕೃತಿಕಾ ಕನ್ಯರು ಅಲ್ಲಿ ಸ್ನಾನಕ್ಕೆ ಬರ್ತಾರೆ. ಗಂಗೆಯಲ್ಲಿದ್ದ ಶಿವ ತೇಜಸ್ಸಿನ ಪ್ರಭಾವದಿಂದ ಅವರು 6 ಮಂದಿ ಪುತ್ರರಿಗೆ ಜನ್ಮ ನೀಡ್ತಾರೆ. ಆ ಷಟ್ಕೃತಿಕೆಯರು ಆ ಶಿಶುಗಳನ್ನು ಒಟ್ಟಿಗೆ ಸೇರಿಸೋದಕ್ಕೆ ಷಣ್ಮುಖನಾದ ಕುಮಾರಸ್ವಾಮಿಯು ರೂಪ ತಾಳ್ತಾನೆ. ಆ ಕುಮಾರನನ್ನು ಅವರೇ ಸಾಕಿ ಬೆಳೆಸ್ತಾರೆ. ಯೌವನವಂತನಾದ ಬಳಿಕ ಆ ಕುಮಾರಸ್ವಾಮಿಗೆ ದೇವತೆಗಳು ತಾರಕಾಸುರನ ದುರಾಗತಗಳನ್ನೆಲ್ಲ ಕುರಿತು ನಿವೇದಿಸ್ತಾರೆ. ಆಗ ಕುಮಾರಸ್ವಾಮಿ ಕ್ರೋಧಾಧಾರುಣ ನೇತ್ರನಾಗಿ ರುದ್ರಗಣ, ಆದಿತ್ಯಗಣ, ಮರುದ್ಗಣ, ಸಿದ್ಧಗಣ, ಗಂಧರ್ವಗಣಾದಿಗಳನ್ನು ಕರೆದುಕೊಂಡು ತಾರಕಾಸುರ ಸಂಹಾರಕ್ಕೆ ಮಾಯಾವತಿ ಪಟ್ಟಣಕ್ಕೆ ಹೊರಡ್ತಾನೆ. ಅಲ್ಲಿ ಆ ಬಳಿಕ ದೇವ ಮತ್ತು ದಾನವರ ನಡುವೆ 12 ವರ್ಷಗಳ ಕಾಲ ಘೋರವಾದಂತಹ ಯುದ್ಧ ನಡೆಯುತ್ತೆ. ಅಭೇದ್ಯವಾಗಿ ಭಯಂಕರ ತಾರಕಾಸುರಮಯವಾದಂತಹ ಆ ಮಹಾಯುದ್ಧದಲ್ಲಿ ಕುಮಾರಸ್ವಾಮಿಯು ತನ್ನ ಶಕ್ತಾಯುಧದಿಂದ ತಾರಕಾಸುರನನ್ನು ಸಂಹಾರ ಮಾಡ್ತಾನೆ. ತಾರಕಾಸುರ ಮರಣಿಸಿದ ಕೂಡಲೇ ಹತಶೇಷರಾದ ರಾಕ್ಷಸರೆಲ್ಲರೂ ಪಾತಾಳಕ್ಕೆ ಓಡಿ ಹೋಗ್ತಾರೆ. ಆಗ ಈಶ್ವರ ಲೋಕ ಕಲ್ಯಾಣಾರ್ಥಕವಾಗಿ ಕೈಲಾಸಿವಾಸಿಗಳಾದಂತಹ ವೈಶ್ಯರನ್ನ ಭೂಲೋಕಕ್ಕೆ ಕಳಿಸೋದಕ್ಕೆ ನಿರ್ಣಯವನ್ನು ಹೇಗೆ ತೆಗೆದುಕೊಳ್ತಾನೆ ಅನ್ನೋದನ್ನು ನೋಡೋಣ. ಈಗ ಲೋಕಕಂಟಕನಾದ ತಾರಕಾಸುರಮನ ಮರಣದಿಂದ ಸಮಸ್ತ ಲೋಕಗಳಲ್ಲಿ ಆನಂದೋತ್ಸಾಹಗಳು ಹೊಮ್ಮಿ ಹರಳುತ್ತೆ. ಕುಮಾರಸ್ವಾಮಿ ಸಾಧಿಸಿದಂತಹ ವಿಜಯಕ್ಕೆ ಶಿವಪಾರ್ವತಿಯರು ಅಮಿತಾನಂದದಿಂದ ಹೊಂದಿ ಕೈಲಾಸದಲ್ಲಿ ಅದ್ಭುತವಾದ ಆನಂದೋತ್ಸವಗಳಿಂದ ವಿಜಯೋತ್ಸವವನ್ನು ನಡೆಸ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಗೌರೀಶ್ವರನಾದ ಕಲ್ಯಾಣ ದಿನೋತ್ಸವವೂ ಕೂಡ ಎಷ್ಟೋ ವೈಭವದಿಂದ ನಡೆಯುತ್ತೆ. ಸಮಸ್ತ ದೇವತೆಗಳು ಆ ಮಹೋತ್ಸವದಲ್ಲಿ ಭಾಗವಹಿಸ್ತಾರೆ. ದೇವತೆಗಳು ಜಯ ಜಯ ಧ್ವನಿಗಳಿಂದ ದಶ ದಿಕ್ಕುಗಳು ತುಂಬಿ ಹೋಗುತ್ತೆ. ಆನಂತರ ವಿಷ್ಣು ಭಗವಾನನು ಶಿವ ಪಾರ್ವತಿಯರಿಗೆ ರತ್ನ ನಿರ್ಮಿತ ಕಿರೀಟವನ್ನು, ಎಂದಿಗೂ ಬಾಡದ ಪರಿಮಳವನ್ನು, ನೀಗದ ಪದ್ಮ ಮಾಲಿಕೆಯನ್ನು ಬಹುಮಾನವಾಗಿತ್ತು ಅವರು ಕುಮಾರನನ್ನು ಪ್ರಶ್ನಿಸ್ತಾರೆ. ಈ ವಿಧದಲ್ಲಿಯೇ ಸಕಲ ಲೋಕ ನಿವಾಸಿಗಳಾದ ದೇವತೆಗಳು ತಾವು ಅರ್ಜಿಸಿದ ವಸ್ತುಗಳಲ್ಲಿ ಅಪಾರ ಶ್ರೇಷ್ಠವಾದವುಗಳನ್ನು ಗೌರೀಶ್ವರರಿಗೂ ಕುಮಾರಸ್ವಾಮಿಗೂ ಕಾಣಿಕೆಗಳಾಗಿ ಸಮರ್ಪಿಸ್ತಾರೆ. ಆಗ ಮಹಾದೇವನು ಸಂತೋಷಿಸಿ ಸರ್ವ ದೇವತೆಗಳಿಂದ ಸಮಸ್ತ ಲೋಕದವರಿಂದ ಸಮರ್ಪಿಸಲ್ಪಟ್ಟ ಕಾಣಿಕೆಗಳನ್ನು ಮನಸ್ಕರಾಗಿ ನೋಡಿದನು. ಭೂಲೋಕ ವಾಸಿಗಳಿಂದ ಮಾತ್ರ ಯಾವ ಕಾಣಿಕೆಯೂ ಬಾರದೇ ಇರೋದ್ರಿಂದ ಗಮನಿಸಿದಂತಹ ಯಕ್ಷರಾಜನಾದ
ಕುಬೇರನೊಡನೆ, ಹೇ ಧನದ, ಎಲ್ಲ ಲೋಕದವರು ವಿಚಿತ್ರವಾದ ಕಾಣಿಕೆಗಳನ್ನು ನೀಡಿದ ಈ ಸಮಯದಲ್ಲಿ ಭೂಲೋಕವಾಸಿಗಳು ಸುಗಂಧ ದ್ರವ್ಯಗಳನ್ನಾದರೂ ತಂದು ಸಮರ್ಪಿಸಬೇಕಲ್ವಾ? ಅಜ್ಞಾನದಿಂದಲೇ ಅಥವಾ ಮದಾತಿಶಯದಿಂದಲೇ ಅಥವಾ ನನ್ನಲ್ಲಿ ಅನಾಧರಣೆಯಿಂದಲೇ ಯಾಕೆ ಏನನ್ನೂ ಕೊಟ್ಟಿಲ್ಲ ಅಂತ ಪ್ರಶ್ನಿಸ್ತಾನೆ. ಆಗ ಕುಬೇರನು ವಿನಯದಿಂದ ಶಿರಬಾಗಿ ಪರಮೇಶ್ವರನೊಡನೆ ಹೇಳ್ತಾನೆ, ತಾರಕಾಸುರನ ಆಗ್ರಹದಿಂದ ಭೂಲೋಕದಲ್ಲಿ ವರ್ಣಧರ್ಮಗಳು ಕ್ಷೀಣಿಸಿವೆ, ಅಸಹನೀಯ ಕ್ಷಾಮವೂ ಸಂಭವಿಸಿದೆ. ತಾರಕಾಸುರನಿಂದ ಭೀತರಾದ ರಾಜರು ಪರ್ವತ ಭೂಮಿಗಳನ್ನು, ಬ್ರಾಹ್ಮಣರು ಗೌತಮ ಮಹರ್ಷಿಯ ಆಶ್ರಮದಲ್ಲಿಯೂ ವೈಶ್ಯರು ಗೋಬಿಲಾದಲ್ಲಿಯೂ ಅಡಗಿಕೊಂಡಿದ್ದಾರೆ. ಮತ್ಸ್ಯಲೋಕದಲ್ಲಿ ಇಂಥ ವಿಷಮ ಪರಿಸ್ಥಿತಿಯಲ್ಲಿ ನೆಲೆಸಿರೋದ್ರಿಂದ ಅಲ್ಲಿಂದ ಕಾಣಿಕೆಗಳು ಬಂದಿಲ್ಲ ಅಂತ ಭಿನ್ನವಿಸ್ಕೊಳ್ತಾನೆ. ಆ ಸಮಯದಲ್ಲಿ ನಾರದನು ಎದ್ದು, ಪರಮೇಶ್ವರ, ಭೂಲೋಕದಲ್ಲಿಯೂ ತೇಜೋವಂತರಾದ ಪೂರ್ವ ವೈಶ್ಯರು ನಿಮ್ಮ ಅನುಗ್ರಹವನ್ನು ಸಾಧಿಸಿಕೊಂಡು ಕೈಲಾಸವಾಸಿಗಳಾಗಿ ಇಲ್ಲಿಯೇ ಆನಂದಿಸ್ತಾ ಇದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಅವರೇ ಭೂಲೋಕದಲ್ಲಿ ಮತ್ತೆ ಸಂಪತ್ ಸಮೃದ್ಧಿಗಳನ್ನು ಸಾಧಿಸಬಲ್ಲ ಸಮರ್ಥರು. ಇಲ್ಲಿರುವ ಸಿದ್ಧ ವೈಶ್ಯರನ್ನು ಭೂಲೋಕಕ್ಕೆ ಕಳಿಸಿದರೆ ಅವರು ಆ ಲೋಕವನ್ನು ಪುನಃ ಉದ್ಧರಿಸಬಲ್ಲರು ಅಂತ ನುಡಿತಾನೆ. ಈ ಮಾತುಗಳನ್ನು ಕೇಳಿದಂತಹ ಶಂಕರ ಕೈಲಾಸವಾಸಿಗಳಾದ ವೈಶ್ಯರನ್ನು ಲೋಕ ಕಲ್ಯಾಣಾರ್ಥಕವಾಗಿ ಭೂಲೋಕಕ್ಕೆ ಕಳಿಸುವುದೇ ಸಮುಚಿತ ಅಂತ ಆಲೋಚಿಸ್ತಾನೆ. ಆಗ ಸ್ವಲ್ಪ ಸಮಯ ಕಳೆಯುತ್ತೆ. ಕಾಲಗತಿಯನ್ನು ತಿಳಿದಂತಹ ನಾರದ ಕೈಲಾಸವನ್ನು ಸೇರಿ ಈಶ್ವರ ಸಾನ್ನಿಧ್ಯವನ್ನು ಹೊಂದಿ ಮಹಾದೇವನೊಡನೆ, ತಾರಕಾಸುರನ ದೋಷಗಳಿಂದ ಭೂತಕಾಲವು 1000 ಸಂವತ್ಸರಗಳ ಕಾಲ ಅನಾವೃಷ್ಟಿಯಿಂದ ಜಲರಹಿತವಾಗಿ ಬಿಟ್ಟಿದೆ. ಶಾಕಾಂಬರಿ ದೇವಿಯ ಪ್ರಸಾದದಿಂದ ಶಾಖಗಳನ್ನು ಪ್ರಜೆಗಳು ಆಹಾರವಾಗಿ ಸೇವಿಸಿಕೊಂಡು ಜೀವಿಸ್ತಾ ಇದ್ದಾರೆ. ಸಂಕಟಕ್ಕೊಳಗಾದ ವೈಶ್ಯರು ಗೋಬಿಲದಲ್ಲಿ ಪ್ರವೇಶಿಸಿ ಇಂದಿಗೂ ಹೊರಕ್ಕೆ ಬಂದಿಲ್ಲ ಅಂತ ಭಿನ್ನವಿಸ್ಕೊಳ್ತಾನೆ. ಆಗ ಮಹೇಶ್ವರನು ವೈಶ್ಯ ನಾಯಕನಾದ ಸೋಮದತ್ತನನ್ನು ನೋಡಿ, ಪುತ್ರನೇ, ಗೋಬಿಲದಲ್ಲಿ ಪ್ರವೇಶಿಸಿರುವ ನಿಮ್ಮ ವಂಶೀಯರನ್ನು ನೀನು ಉದ್ಧರಿಸು. ಅದಕ್ಕಾಗಿಯೇ ನೀವೆಲ್ಲರೂ ಹಿತಾರ್ಥವಾಗಿ ಭೂಲೋಕಕ್ಕೆ ಹೋಗಬೇಕಾಗಿದೆ. ಈ ಧರೆಯಲ್ಲಿ ಕವ್ಯ ದ್ರವ್ಯಗಳು, ಪ್ರಶಸ್ತ ವಸ್ತ್ರಗಳು ಮೊದಲಾದ ವಸ್ತುಗಳನ್ನು ಅಭಿವೃದ್ಧಿಗೊಳಿಸಿ ಅವನಿಯನ್ನು ಮತ್ತೆ ಸುಸಂಪನ್ನಗೊಳಿಸಬೇಕು. ಹೀಗೆ ಭೂಮಿಯನ್ನು ಉದ್ಧರಿಸಿದ ಬಳಿಕ ಮತ್ತೆ ಶಾಶ್ವತವಾದ ಪರಮಪದವನ್ನು ನೀವು ಹೊಂದಬಲ್ಲಿರಿ ಅಂತ ಮಧುರ ವಚನಗಳಿಂದ ನುಡಿದಂತಹ ಶಿವನ ಮಾತುಗಳನ್ನು ಕೇಳಿದ ವೈಶ್ಯರು ಅತೀವ ಸಂತಸಗೊಂಡು ಕಳವಳಗೊಳ್ತಾರೆ. ಅವರು ಈಶ್ವರನನ್ನು ನೋಡಿ, ಹೇ ಕರುಣಾಮಯ ಮೂರ್ತಿಗೆ, ನಿನ್ನ ಪಾದಾರವಿಂದ ಮಕರಂದದಲ್ಲಿ ಆಸಕ್ತ ಚಿತ್ತರಾದ ನಾವು ನಿನ್ನ ಪಾದ ಸನ್ನಿಧವನ್ನು ಆಗಲಿ ಪಾಪಮಯವಾದ ಭೂಲೋಕಕ್ಕೆ ಹೇಗೆ ಹೋಗ್ತೀವಿ ಅಂತ ವಿಲಪಿಸ್ತಾರೆ. ಆಗ ಈಶ್ವರ ಅವರೊಡನೆ, ಕುಮಾರರೇ, ನೀವು ದುಃಖಿಸಲು ತಕ್ಕದ್ದಲ್ಲ. ಲೋಕೋಪಕಾರಕ್ಕಾಗಿ ಭೂಲೋಕಕ್ಕೆ ಹೋಗ್ರಿ. ನೀವು ಯಾವ ಪ್ರದೇಶದಲ್ಲಿ ವಾಸಿಸುತ್ತಿದ್ದೀರೋ ಆ ದೇಶವು ರೋಗರಹಿತವಾಗಬಲ್ಲದು. ಅಲ್ಲಿ ನಿತ್ಯವೂ ಧರ್ಮವು ವೃದ್ಧಿ ಹೊಂದುತ್ತೆ, ಧನಧಾನ್ಯಾದಿ ಸಂಪತ್ತುಗಳು ಬೆಳೆಯುತ್ತೆ. ಆ ಲೋಕದಲ್ಲಿ ನಾನು ನಿಮಗಾಗಿ ವಿಶ್ವಕರ್ಮನಿಂದ 18 ಪಟ್ಟಣಗಳನ್ನು ನಿರ್ಮಾಣ ಮಾಡಿಕೊಡ್ತೀನಿ. ನಿಮ್ಮ ಮುಖ್ಯ ಪಟ್ಟಣದಲ್ಲಿ ಅರ್ಚವತರಾಗಿ ನಗರೇಶ್ವರ ನಾಮದಿಂದ ಗೌರಿ ಸಮೇತನಾಗಿ ವಿರಾಜಿಸುತ್ತಾ ನಿಮ್ಮನ್ನು ಕಾಪಾಡ್ತೀನಿ. ನಿಮ್ಮ ಕುಲದೇವತೆಯಾದ ಯೋಗ ಮಾಯಕನ್ಯೆ ವಿಂಧ್ಯವಾಹಿನಿ ನಾಮದಿಂದ ಅರ್ಚವತರಾಳಾಗಿ ನೆಲೆಸ್ತಾಳೆ. ಲಕ್ಷ್ಮೀನಾರಾಯಣರು ಕೋನ ಕಮಲ ಜನಾರ್ದನರ ಹೆಸರಿನಲ್ಲಿ ಅರ್ಚವತರಾಗಿ ಅಲ್ಲಿ ಅವತರಿಸ್ತಾರೆ. ಬ್ರಾಹ್ಮಣನು ಕೂಡ ಭಾಸ್ಕರಾಚಾರ್ಯ ನಾಮದಿಂದ ಭೃಗು ವಂಶದಲ್ಲಿ ಪ್ರಭವಿಸ್ತಾನೆ. ಹೇ ವೈಶ್ಯೋತ್ತಮರೇ, ನೀವೆಲ್ಲರೂ ರಮ್ಯವಾದ ಪೆನುಗೊಂಡೆ ಎಂಬ ನಗರಕ್ಕೆ ಕಾಲಾಂತರದಲ್ಲಿ ಮತ್ತೆ ಜನ್ಮ ತಾಳಿ ಬಹುಕಾಲ ವಾಸಿಸಿ ಒಂದಾನೊಂದು ಕಾರಣದಿಂದ ಅಗ್ನಿಯಲ್ಲಿ ಪ್ರವೇಶಿಸಿ ಮತ್ತೆ ಪರಂಧಾಮವನ್ನು ಸೇರಬಲ್ಲಿರಿ. ಆದ್ದರಿಂದ ನನ್ನ ಆಜ್ಞೆಯನ್ನು ಅನುಸರಿಸಿ ನೀವೀಗ ಭೂಮಿಗೆ ಹೋಗಿ ಅಂತ ಆದೇಶಿಸ್ತಾನೆ. ಸೋಮದತ್ತಾದಿ ವೈಶ್ಯರು ತಮ್ಮ ಹೃದಯಗಳಲ್ಲಿ ಹೊಮ್ಮುತ್ತಿದ್ದಂತಹ ದುಃಖವನ್ನು ಅಡಗಿಸಿಕೊಂಡು ವಿನಮ್ರರಾಗಿ ಶಿವನಿಗೆ ನಮಸ್ಕರಿಸಿ ಬೀಳ್ಕೊಂಡು ಬ್ರಹ್ಮನ ಸನ್ನಿಧಿಗೆ ಹೋಗ್ತಾರೆ. ಬ್ರಹ್ಮದೇವ ಅವರನ್ನು ಸಮಾಧಾನಗೊಳಿಸಿ, ವೈಶ್ಯಪುಂಗವರೇ, ಇದನ್ನೆಲ್ಲ ಪರಾಂಬಿಕೆಯ ಸಂಕಲ್ಪಾನುಸಾರವೇ ನಡೀತಾ ಇದೆ. ನೀವು ಭೂಲೋಕಕ್ಕೆ ಹೋಗದೆ ತಪ್ಪದ ಅವರು ಯೋನಿ ಜನ್ಮವು ಬಹಳ ಅಸಹನೀಯವೆಂದು ನೀವು ಬಾಧೆಗೊಳ್ಳಬೇಡ್ರಿ. ನಿಮಗೆ ನಿತ್ಯಾರಾಧ್ಯೆಯು ಗೋಲೋಕವಾಸಿಯೂ ಆದ ಕಾಮಧೇನುವನ್ನು ಪ್ರಾರ್ಥಿಸಿರಿ. ಕೊಂಚ ಕಾಲ ಗೋಗರ್ಭ ಪ್ರದೇಶದಲ್ಲಿ ವಾಸಿಸಿದವರಿಗೆ ನೀವು ಆನಂತರ ಗೋಕರ್ಣ ಕ್ಷೇತ್ರದ ದ್ವಾರ ಅಯೋನಿ ನಿಜರಾಗಿ ಭೂಲೋಕದಲ್ಲಿ ಅವತರಿಸಬಲ್ಲಿರಿ ಅಂತ ಹೇಳ್ತಾನೆ. ಈಗ ನೀವು ಕ್ಷೀರ ಸಮುದ್ರಕ್ಕೆ ಹೋಗಿ ದೇವದೇವನಾದ ಮಹಾವಿಷ್ಣುವನ್ನ ತಪಸ್ಸಿನಿಂದ ಆರಾಧಿಸಿ ಎಂದು ಹೇಳ್ತಾನೆ. ಆಗ ಸಿದ್ಧವೈಶ್ಯರು ಬ್ರಹ್ಮದೇವನ ವಚನಾನುಸಾರ ಶ್ರೀ ಮಹಾವಿಷ್ಣುವನ್ನು ಉಪದೇಶಿಸಿದ್ರು.
ವಿಷ್ಣು ಭಗವಾನನನ್ನು ಪ್ರಸನ್ನನಾಗಿ ಅವರಿಗೆ ದರ್ಶನವಿತ್ತು. ಪುತ್ರರೇ, ನಾನು ಗೋದಾವರಿ ನದಿ ತೀರದಲ್ಲಿ ನಿಮ್ಮ ಮುಖ್ಯ ಪಟ್ಟಣದಲ್ಲಿ ಜನಾರ್ದನೆಂಬ ಹೆಸರಿನಲ್ಲಿ ಜನಿಸ್ತೀನಿ, ಅಲ್ಲೇ ನೆಲೆಸ್ತೀನಿ. ನಿಮಗೆ ಇಷ್ಟ ಕಾಮಾರ್ಥ್ಯಗಳನ್ನು ಸಿದ್ಧಿಗಳನ್ನು ಪ್ರಸಾದಿಸ್ತೀನಿ. ಲಕ್ಷ್ಮೀದೇವಿಯು ಕೋನಕಮಲ ಎಂಬ ಹೆಸರಿನಲ್ಲಿ ನನ್ನ ಜೊತೆಯಲ್ಲಿ ನೆಲೆಸ್ತಾಳೆ. ಸಮಸ್ತ ಭೋಗ ಭಾಗ್ಯಗಳು ತುಂಬಿ ತುಳುಕುವಂತಾಗಿ ನೀವು ಪರಾಶಕ್ತಿಯನ್ನು ನನ್ನನ್ನು ಪೂಜಿಸುತ್ತಾ ನೀವು ವಂಶವು ಆ ಚಂದ್ರ ತಾರಾರ್ಕವಾಗಿ ಇರುವಂತೆ ನಿಲ್ಲಿಸಿ. ನೀವು ಪರಂಧಾಮನನ್ನು ಸೇರಿಸಿ ಆನಂದಿಸುವಂತಾಗಲಿ ಅಂತ ವರವನ್ನು ಕೊಡ್ತಾನೆ. ಬಳಿಕ ಆ ಸಿದ್ಧವೈಶ್ಯರು ಆದಿತಿಂದಲೂ ತಮಗೆ ಆರಾಧ್ಯ ದೈವವಾದ ಯೋಗಮಾಯ ಕನ್ಯೆಯನ್ನು ಅತ್ಯಂತ ಭಕ್ತಿಯಿಂದ ಪ್ರಾರ್ಥಿಸ್ತಾರೆ. ಆಗ ಆ ದೇವಿಯು ಕರುಣಾಂತರಂಗದಿಂದ ಅವರಿಗೆ ದರ್ಶನವಿತ್ತು. ಹೇ ಕುಮಾರರೇ, ನೀವು ಭೂಲೋಕಕ್ಕೆ ಹೋಗಬೇಕಾಗಿ ಬಂದುದಕ್ಕೆ ಚಿಂತಿಸುವ ಅಗತ್ಯವಿಲ್ಲ. ಭವಿಷ್ಯದಲ್ಲಿ ನಿಮ್ಮ ನಾಯಕನಾದ ಸೋಮದತ್ತನ ಕುಂಸಶ್ರೇಷ್ಠಿ ಎಂಬ ಹೆಸರಿನಲ್ಲಿ ನಿಮ್ಮ ವಂಶದಲ್ಲಿ ಮತ್ತೆ ಜನ್ಮ ತಾಳ್ತಾನೆ. ಆಗ ನಾನು ಅವನಿಗೆ ಮಗಳಾಗಿ ವಾಸವಿ ಕನ್ಯೆ ಎಂಬ ಹೆಸರಿನಲ್ಲಿ ಭೂಮಿಯಲ್ಲಿ ಅವತರಿಸಿ ಧರ್ಮದ ಪ್ರತಿಷ್ಠಾಪನೆ ಮಾಡಿ ನಿಮಗೆ ಮೋಕ್ಷವನ್ನು ಪ್ರಸಾದಿಸ್ತೀನಿ. ಈಗ ನೀವು ಸ್ವಲ್ಪ ಸಮಯ ಗೋಗರ್ಭ ಪ್ರದೇಶದಲ್ಲಿ ನಿವಾಸಿಸಿ ಬಳಿಕ ಗೋಕರ್ಣ ದೇಶದ ದ್ವಾರ ಅಯೋನಿಜರಾಗಿ ಭೂಮಿಯಲ್ಲಿ ಅವತರಿಸಿರಿ ಅಂತ ಹೇಳಿ ಅಂತರ್ಧಾನನಾಗ್ತಾನೆ. ತರುವಾಯ ಆ ವೈಶ್ಯರು ತಮ್ಮ ಚಿಂತೆಯನ್ನು ಬಿಟ್ಟು ಕೈಲಾಸದಿಂದ ಮಹಾಪ್ರಸ್ಥಾನಕ್ಕೆ ಸಿದ್ಧರಾಗಿ ಹೊರಡ್ತಾರೆ. ಭೂಗರ್ಭದ ಸೇರ್ತಾರೆ. ಪರಮೇಶ್ವರನ ಸಂಕಲ್ಪದಿಂದ ಬ್ರಹ್ಮದೇವನು ಭೂಮಿಯ ಮೇಲೆ ಭೃಗು ವಂಶದಲ್ಲಿ ನಿಜಾಂಶದಿಂದ ಭಾಸ್ಕರಾಚಾರ್ಯ ಎಂಬ ಹೆಸರಿನಲ್ಲಿ ಜನ್ಮ ತಾಳ್ತಾನೆ. ಬಳಿಕ ಭಾಸ್ಕರಾಚಾರ್ಯರು ಸಿದ್ಧ ವೈಶ್ಯರ ಭೂಲೋಕ ಕಾರಣಾಂತರ ಎದುರುಗೊಳ್ತಾ ಗೋಕರ್ಣ ಪ್ರದೇಶವನ್ನು ಸೇರ್ತಾರೆ. ಗೋಗರ್ಭ ಕ್ಷೇತ್ರದಲ್ಲಿ 1 ಸಂವತ್ಸರ ಕಾಲ ವಾಸ ಮಾಡಿದ ಆ ವೈಶ್ಯರು ಗೋಕರ್ಣ ಕ್ಷೇತ್ರ ಮೂಲಕ ಹಿಮಾಲಯ ತಪ್ಪಲಿಗೆ ಹಿಡಿದು ಬಂದು ಭಾಸ್ಕರಾಚಾರ್ಯರು ಅಲ್ಲಿ ಅವರನ್ನು ಸಂಧಿಸಿ ಅವರಿಗೆ ಪುರೋಹಿತರಾಗ್ತಾರೆ. ಕೈಲಾಸದ ಆರ್ಯಾವರ್ತಕ್ಕೆ ಅವತರಿಸಿ ಬಂದ ಆ ಸಿದ್ಧವೈಶ್ಯರಿಗೆ ಗುರುವಾದ ಭಾಸ್ಕರಾಚಾರ್ಯರು ಆರ್ಯವೈಶ್ಯರೆಂದು ಹೆಸರಿಡ್ತಾರೆ. ಅವರು ಗಂಗಾ ಬ್ರಹ್ಮಪುತ್ರ ನದಿಗಳ ಸಂಗಮ ಸ್ಥಾನವಾದ ಗೌರವ ದೇಶವನ್ನು ಸೇರಿ ಅಲ್ಲಿ ಸ್ವಲ್ಪ ಕಾಲ ನಿವಾಸ ಮಾಡ್ತಾರೆ. ಅಲ್ಲಿ ಗೋಮತಾರೆಂಬ ಹೆಸರನ್ನು ಹೊಂದುತ್ತಾರೆ. ಆ ಬಳಿಕ ಅವರು ಬೃಹತ್ ಶೈಲಗಳೆಂಬ ಪತಕೋಯಿ ಗಿರಿ ಪ್ರಾಂತ್ಯಕ್ಕೆ ಬಂದು ಸೇರಿಕೊಳ್ತಾರೆ. ಅಲ್ಲಿ ತಮ್ಮ ಕುಲದೈವವಾದ ಯೋಗಮಾಯ ಕನ್ಯೆಯನ್ನು ಕಾಮೇಠೇಶ್ವರಿ ಎಂಬ ಹೆಸರಿನಲ್ಲಿ ಪ್ರತಿಷ್ಠಾಪಿಸಿಕೊಂಡು ಕಾಮಠ ಅಂತ ಕರೆಯಲ್ಪಡ್ತಾರೆ. ಇದಾದ ನಂತರ ಪತಕೋಯಿ ಗಿರಿ ಪ್ರಾಂತ್ಯ ಗಂಧರ್ವ ಭುವಿಯಾದ ಮಣಿಪುರ ರಾಜ್ಯಕ್ಕೆ ಪೂರ್ವ ದಿಕ್ಕಿನ ಸರಹದ್ದಿನಲ್ಲಿದೆ. ಇದು ಪೂರ್ವ ವೈರದಿಂದ ಗಂಧರ್ವರಿಗೂ ಮತ್ತು ವೈಶ್ಯರಿಗೂ ಮಧ್ಯೆ ಕಲಹ ಜ್ವಾಲೆಗಳೆದ್ದು ತೀವ್ರ ಯುದ್ಧಗಳ ರೂಪವನ್ನು ತಾಳಿದ್ವು. ಆಗ ವೈಶ್ಯರು ತಮ್ಮ ಕುಟುಂಬದಲ್ಲಿಯೇ ಯುವಕರನ್ನು ಸಂಘಟಿಸಿ ಬಲಿಷ್ಠವಾದ ವಿಶಾಲ ಸೈನ್ಯಗಳನ್ನು ಏರ್ಪಡಿಸಿಕೊಂಡರು. ಕೆಲವು ವೈಶ್ಯ ಕನ್ಯೆಯರು ಗಾಯಗೊಂಡವರಿಗೂ ವೃದ್ಧರಿಗೂ ಸೇವೆಯನ್ನು ಮಾಡ್ತಾ ನಿರಂತರ ದೇವಿ ಪೂಜೆ, ಸಮಾಜ ಸೇವೆ ಮುಂತಾದ ಕಾರ್ಯಕ್ರಮಗಳಲ್ಲಿ ನಿಮಗ್ನರಾಗಿದ್ದರು. ತಮ್ಮ ದೇಶ ಸಮಾಜಗಳ ಸಂರಕ್ಷಣೆಗಾಗಿ ತ್ಯಾಗಮಯಿ ಜೀವಿಗಳಾಗಿ ಸೈನ್ಯದಲ್ಲಿ ಸೇರಿದರು. ವೈಶ್ಯ ಬಾಲಕರನ್ನು ಬಾಲನಗರರೆಂದು ಕರೆಯತೊಡಗಿದರು. ದೇವಿ ಸೇವೆಗೆ ಮತ್ತು ಸಮಾಜ ಸೇವೆಗೆ ಸೊಂಟ ಕಟ್ಟಿದ ಬಾಲಕಿಯರನ್ನು ಗೌರಪಾಲಕಿಯರು ಎಂದು ಕರೆದರು. ಆರ್ಯವೈಶ್ಯರ ಶುಭ ಕಾರ್ಯಗಳ ಸಂದರ್ಭದಲ್ಲಿಯೂ ದೇವಾಲಯದಲ್ಲಿಯೂ ಈ ಬಾಲನಾಗರ ಬಾಲಿಕೆಯರಿಗೆ ಪ್ರಥಮ ತಾಂಬೂಲ ಪ್ರಸಾದಗಳನ್ನಿತ್ತು ಗೌರವಿಸಿದರು. ವೈಶ್ಯರು ಬಾಲನಗರ ಸೈನ್ಯ ಬಲದಿಂದ ಶ್ರೀ ವಾಸವಿ ಕನ್ಯಕಾದೇವಿ ಪುರಾಣ ಅಜೇಯರಾದರು. ಆದರೆ ನಿರಂತರ ಹೋರಾಟಗಳಿಂದ ಜಿಗುಪ್ಸೆ ಹೊಂದಿ ಅಲ್ಲಿಂದ ಪ್ರಯಾಣ ಬೆಳೆಸಿ ಆಂಧ್ರ ಪ್ರದೇಶದ ಪಾವನ ಗೋದಾವರಿ ನದಿಯ ಪೂರ್ವ ಶಾಖೆಯತ್ತ ಗೌತಮಿ ತೀರ ಪ್ರದೇಶವನ್ನು ಸೇರಿದರು. ಅಲ್ಲಿ ಅವರು ಬ್ರಹ್ಮಕುಂಡಲವೆಂಬ ಜಲಾಶಯವನ್ನು ನೋಡಿದರು. ಆ ಜಲಾಶಯದಲ್ಲಿ ಒಂದೇ ನಾಳಕ್ಕೆ ಹುಟ್ಟಿದ 3 ಸಹಸ್ರದಳ ಪದ್ಮಗಳ ವಿರಾಜಿಸುತ್ತಾ ಇದ್ವನ್ನು ಕಂಡು ಆಶ್ಚರ್ಯಗೊಂಡರು. ಆಗ ಭಾಸ್ಕರಾಚಾರ್ಯರು ಆ ಜಲಾಶಯವನ್ನು ನೋಡಿ ಹೀಗೆ ನುಡಿಯುತ್ತಾರೆ: ಬ್ರಹ್ಮಕುಂಡ ಮಹತ್ವ ಏನು, ಅಲ್ಲಿ ವೈಶ್ಯ ನಗರಗಳ ನಿರ್ಮಾಣವಾದ ನಿರ್ಣಯ ಹೇಗೆ ಅನ್ನೋದನ್ನು ಈಗ ನೋಡೋಣ. ಪ್ರಿಯ ಶಿಷ್ಯರಾದ ಓ ವೈಶ್ಯೋತ್ತಮರೇ, ನಾವು ನಮ್ಮ ಗಮ್ಯವನ್ನು ಸೇರ್ಕೊಂಡ್ವಿ. ಮನೋಜ್ಞರಾದ ಈ ಪ್ರದೇಶದಲ್ಲಿ ಪೂರ್ವ ಜನ್ಮದಲ್ಲಿ ಮಹಾಪುಣ್ಯಪ್ರದವಾದ ಪುಲಸ್ತ್ಯಾಶ್ರಮ ಶೋಭಿಸ್ತಾ ಇತ್ತು. ಇಲ್ಲಿ ಕುಮಾರಸ್ವಾಮಿ ತಪಸ್ಸು ಮಾಡಿದ್ದರಿಂದ ಇದು ಕುಮಾರ ಕ್ಷೇತ್ರ ಅಂತ ಪ್ರಸಿದ್ಧವಾಯಿತು. ಅಲ್ಲಿ ಅನೇಕ ಬ್ರಹ್ಮರ್ಷಿಗಳು ಇಲ್ಲಿ ಮಹಾಯಜ್ಞಗಳನ್ನು ಮಾಡಿದರು. ಚತುರ್ಮುಖನಾದ ಬ್ರಹ್ಮದೇವನು ಕೂಡ ಯಜ್ಞವಾಚರಿಸೋದಕ್ಕೆ ಈ ಮಹಾನ್ವಿತವಾದ ಪ್ರದೇಶದಲ್ಲಿ ಪುಲಸ್ತ್ಯ ಮಹಾಮುನಿಯು ಯಜ್ಞ ಮಾಡೋದಕ್ಕೆ ಬ್ರಹ್ಮ ಮಹೇಶ್ವರರು ಏಕೀಕೃತರಾಗಿ ಪ್ರತ್ಯಕ್ಷರಾದರು. ಆಗ ಹೋಮಕುಂಡವಾದ ಅಗ್ನಿಜ್ವಾಲೆಗಳ ಜಲಾಂತರಗಳಾಗಿ ಬದಲಿಸಿ ಅದೊಂದು ಜಲಾಶಯವಾಗಿ ರೂಪ ತಾಳಿ ತ್ರಿಮೂರ್ತಿಗಳು ಏಕೀಕೃತರಾದ ಘಟನೆಗೆ ಚಿಹ್ನೆಯಾಗಿ ಈ ಜಲಾಶಯದಲ್ಲಿ ಒಂದೇ ನಾಳಕ್ಕೆ 3 ಸಹಸ್ರದಳ ಪದ್ಮಗಳು ಹುಟ್ಟಿ ಅಂದಿನಿಂದ ಶೋಭಿಸ್ತಾ ಇವೆ.
ಅಂತಹ ಈ ಬ್ರಹ್ಮಕುಂಡವನ್ನು ಯಾರು ದರ್ಶಿಸಿ ತೀರ್ಥ ಸೇವನೆ ಮಾಡ್ತಾರೋ ಅವರು ನಿಶ್ಚಯವಾಗಿ ಬ್ರಹ್ಮನನ್ನು ಹೊಂದಬಲ್ಲರು ಅನ್ನುವುದು ಒಂದು ಪ್ರತೀತಿ. ಈ ಬ್ರಹ್ಮಕುಂಡ ಸ್ಥಾನವೇ ನಮಗೆ ಮಿಗಿಲಾಗಿ ವಾಸಯೋಗ್ಯವಾಗಿದೆ ಅಂತ ಆ ಕ್ಷೇತ್ರ ಮಹಾತ್ಮೆಯನ್ನು ಕುರಿತು ಹೇಳಿದರು. ಆನಂತರ ಬ್ರಹ್ಮ ಅವತಾರಿಯಾದ ಭಾಸ್ಕರಾಚಾರ್ಯರು ವಿಶ್ವಕರ್ಮನನ್ನು ಕರೆಸಿ ತಮ್ಮ ಅವತಾರ ರಹಸ್ಯವನ್ನು ತಿಳಿಸಿ ಆರ್ಯವೈಶ್ಯರ ನಿವಾಸಕ್ಕೆ ಸರ್ವಾಂಗ ಸುಂದರವಾದ 18 ರಾಜ್ಯಗಳನ್ನು ನಿರ್ಮಿಸಿ ಸ್ಥಾಪಿಸಿದ್ರು. ಆಗ ವಿಶ್ವಕರ್ಮನ ವಿರಿಂಚಿಯ ಆದೇಶವನ್ನು ಅನುಸರಿಸಿ ಜ್ಯೇಷ್ಠ ಶೈಲ ಪೆನುಗೊಂಡೆ, ನಿರವಧ್ಯಕ, ಏಲಾಪುರ, ವೀರನಾರಾಯಣ, ಶಿವಪುರ, ಅಚಂಟ, ನರಸಾಪುರ, ದನದಪುರ, ಧರ್ಮವರ, ಜಗನ್ನಾಥ, ಕಳಿಂಗಪಟ್ಟಣ, ಪಾಂಚಾಲಪುರ, ಪಾಲಕುಂಡ, ತ್ರಿಗುಣಪಟ್ಟಣ, ಭೀಮಪಟ್ಟಣ, ಘಂಟಸಾಲ, ವಿಶಾಲ, ಪೀಠಿಕಾಪುರ ಎಂಬ 18 ಪಟ್ಟಣಗಳನ್ನು ಈ ಭೂಮಿಯಲ್ಲಿ ನಿರ್ಮಿಸ್ತಾನೆ. ಅನೇಕ ವಿಧ ರತ್ನಗಳಿಂದ ತುಂಬಿ ಕೈಲಾಸ ಶಿಖರ ಸಮಾನವಾದ ಮಣಿಖಚಿತ ರಾಜ ಪ್ರಸಾದಗಳಿಂದಲೂ ಚತುರ್ವರ್ಣ್ಯಗಳ ಪ್ರಜೆಗಳಿಂದಲೂ ಕೂಡಿ ಶೋಭಿಸುವ ವಿಧದಲ್ಲಿ ವಿಶ್ವಕರ್ಮ ಆ ನಗರಗಳನ್ನು ನಿರ್ಮಾಣಗೊಳಿಸ್ತಾನೆ. ಆ ಕಾರಣದಿಂದ ಅಂದಿನಿಂದ ವೈಶ್ಯರು ನಾಗರರೆಂದು ಕರೆಯಲ್ಪಡ್ತಾರೆ. ಬ್ರಹ್ಮಕುಂಡ ಸಮೀಪದಲ್ಲಿ ನಿರ್ಮಿಸಲ್ಪಟ್ಟ ಪೆನುಗೊಂಡೆ ಪಟ್ಟಣವು ವೈಶ್ಯರಿಗೆ ರಾಜಧಾನಿಯಾಗತ್ತೆ. ಪಾರ್ವತಿ ಪರಮೇಶ್ವರರು ಗೌರಿನಗರರೆಂಬ ಹೆಸರಿನಲ್ಲಿ ಪೆನುಗೊಂಡೆಪುರದಲ್ಲಿ ಅರ್ಚಾವತಾರಿಯಗಳಾಗಿ ಅವತರಿಸಿದ್ರು. ಲಕ್ಷ್ಮೀನಾರಾಯಣರು ಕೋನ ಕಮಲ ನಾರ್ಥಕನ ಸ್ವಾಮಿಗಳೆಂಬ ಹೆಸರಿನಲ್ಲಿ ಆ ವೈಶ್ಯ ರಾಜಧಾನಿಯಲ್ಲಿ ಅರ್ಚಾವತಾರ ಮೂರ್ತಿಗಳಾಗಿ ನೆಲೆಸಿದ್ರು. ಆದಿ ಪರಾಶಕ್ತಿಯಾದ ಯೋಗಮಾಯ ಕನ್ಯೆ ವಿಂಧ್ಯಾವಾಹಿನಿ ಎಂಬ ಹೆಸರಿನಲ್ಲಿ ಅರ್ಚಾವತಾರದಲ್ಲಿ ವಿರಾಜಿಸಿದ್ಲು. ಪಶ್ಚಿಮದಲ್ಲಿ ಗೋಸ್ತ ನದಿ ತೀರ, ಪೂರ್ವದಲ್ಲಿ ಗೋದಾವರಿ ಶಾಖೆಯಾದ ಗೌತಮಿ ನದಿ, ಉತ್ತರದಲ್ಲಿ ಗೋದಾವರಿಯ ಮತ್ತೊಂದು ಶಾಖೆಯಾದ ವಶಿಷ್ಠ ಗಂಗಾ, ದಕ್ಷಿಣದಲ್ಲಿ ಅಂತರ್ವೇದಿ ಎಂಬ ಸಮುದ್ರ, ಹೀಗೆ ಎಲ್ಲೆಗಳಾಗಿ ಶೋಭಿಸುತ್ತಿದ್ದ ವೈಶ್ಯ ರಾಜಧಾನಿ ನಗರಕ್ಕೆ ಕೈಲಾಸದಲ್ಲಿಯ ವೈಶ್ಯರ ಪೂರ್ವ ನಿವಾಸವಾದ ಮಹಾಗಿರಿಯ ಜ್ಞಾಪಕಾರ್ಥಕವಾಗಿ ನಗರಿ ಪೆನುಗೊಂಡೆ ಎಂದು ಹೆಸರನ್ನಿಟ್ಟುಕೊಂಡರು. ಆ ಪೆನುಗೊಂಡೆ ನಗರವು ಪಂಚಕ್ರೋಶ ಪಟ್ಟಣವೆಂದು ಪ್ರಸಿದ್ಧವಾಯಿತು. ತರುವಾಯ ಆ ವೈಶ್ಯರು ಧನೇಶ್ವರನಾದ ಕುಬೇರನಿಂದ ಮಕರಾದಿ ನವನಿಧಿಗಳನ್ನು ಹೊಂದಿದ್ರು. ಬ್ರಹ್ಮಾಂಶ ಸ್ವರೂಪರಾದ ಭಾಸ್ಕರಾಚಾರ್ಯರೊಡನೆ ಆ 18 ಪಟ್ಟಣಗಳನ್ನು ಪ್ರವೇಶಿಸಿದ್ರು. ಗುರು ಭಾಸ್ಕರರು ನಗರ ಪ್ರವೇಶ ಸಮಯದಲ್ಲಿ ಪುಣ್ಯಾಹ ವಾಚನಾದಿಗಳನ್ನು, ಮಂಗಳಕರವಾದ ಶಾಂತಿಕ ಪೌಷ್ಟಿಕ ಯಜ್ಞಾದಿಗಳನ್ನು ವಿದ್ಯುಕ್ತ ರೀತಿಯಲ್ಲಿ ಮಾಡಿದರು. ಪಾವನ ಗೋದಾವರಿ ನದಿ ಶಾಖೆಯಾದ ಗೌತಮಿ ಸಮೀಪದಲ್ಲಿ ಬ್ರಹ್ಮಕುಂಡ ಕ್ಷೇತ್ರದ ಬಳಿ ಗುರು ಭಾಸ್ಕರರು ಆಶ್ರಮವು ನಿರ್ಮಿತವಾಯಿತು. ಪೆನುಗೊಂಡೆ ಪಟ್ಟಣದ ವೈಶ್ಯ ಸಂತತಿಯವರು ಧರ್ಮ ಕರ್ಮ ನಿರ್ವಹಣೆಯಲ್ಲಿ ಆದರ್ಶಪ್ರಾಯರಾಗಿ ಕ್ರಮವಾಗಿ 18 ಪಟ್ಟಣಗಳಲ್ಲಿ ಸೇರಿ ಸಮಸ್ತ ದಿಶೆಯಲ್ಲಿ ತಮ್ಮ ವ್ಯಾಪಾರವನ್ನು ಹರಡಿದ್ರು. ದೇಶದ 4 ದಿಕ್ಕುಗಳಲ್ಲಿಯೂ ಗತ ವೈಭವದಿಂದಿದ್ದ ಪೂರ್ವ ವೈಶ್ಯರಿಗೆ ತಮ್ಮ ಸಹಾಯ ಸಹಕಾರಗಳನ್ನು ನೀಡ್ತಾ ಅವರ ಸರ್ವತೋಮುಖ ಅಭಿವೃದ್ಧಿಗೆ ಆಶ್ರಯವಾದರು. ಕಾಲಕ್ರಮದಲ್ಲಿ ಭಾರತಾವನಿಯಲ್ಲಿ ವಿಭಿನ್ನ ಪ್ರಾಂತ್ಯಗಳಲ್ಲಿ ನಿವಾಸಗೊಂಡಿದ್ದ ವೈಶ್ಯರಲ್ಲಿ ಕೆಲವರು ಆಂಧ್ರ ಪ್ರದೇಶದ 18 ಪಟ್ಟಣಗಳಿಗೆ ಸೇರಿ ಇಲ್ಲಿಯ ವೈಶ್ಯರೊಡನೆ ಆರ್ಯ ವೈಶ್ಯರೊಡನೆ ಬೆರೆತು ಹೋದರು. ಕ್ರಮವಾಗಿ ಆಂಧ್ರ ಪ್ರದೇಶದ ವೈಶ್ಯ ಸಮಾಜವು 714 ಗೋತ್ರದವರಿಂದ ಪ್ರಕಾಶಿಸಿತು. ಅಂದು ಆ ವೈಶ್ಯರು ಶೈವ, ವೈಷ್ಣವ, ಶಾಕ್ತೇಯಾದಿ ಮತಗಳ ಮೇಲೆ ಸಮಾನವಾದ ಆಚರಣೆಯನ್ನು ತೋರಿಸ್ತಾ ಮತ ಸಾಮರಸ್ಯದಿಂದ ವರ್ತಿಸತೊಡಗಿದ್ರು. ಕಾಲಕ್ರಮದಲ್ಲಿ ಹೀಗೆ ಮಣಿಗುಪ್ತಾದಿಗಳಿಗೆ ಸಾಲಂಕಾಯನ ಋಷಿಯು ಹೇಳಲು ಆರ್ಯ ವೈಶ್ಯರು ಮತ್ತು ಕೇಳಬೇಕೆಂಬ ಕುತೂಹಲವುಳ್ಳವರಾಗಿ ವಿಪ್ರೋತ್ತಮ ಕೈಲಾಸದಿಂದ ಗೋದಾವರಿ ನದಿ ತೀರ ಭೂಮಿಗೆ ಸೇರಿ ಸರ್ವತೋಮುಖ ಅಭಿವೃದ್ಧಿಯನ್ನು ಸಾಧಿಸಿದ ಆ ವೈಶ್ಯ ವಂಶದಲ್ಲಿ ಪರಾಶಕ್ತಿಯು ಅವತರಿಸಿದಳು ಎಂಬ ಸೂತಮುನಿಯ ಶೌನಕಾದಿ ಮಹಗಳಿಗೆ ಹೇಳಿದರಲ್ಲವೇ. ಆಕೆ ಯಾರ ಗೃಹದಲ್ಲಿ ಜನ್ಮ ತಾಳಿದ್ಲು? ಪರಾಂಬಿಕೆಯನ್ನು ಹೆತ್ತವರು ವಂಶಕ್ರಮವೆಂತಹದ್ದು? ಆ ವಿಷಯವನ್ನು ನಮಗೆ ವಿವರಿಸಿ ಹೇಳಿ ಅಂತ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೆ. ಆಗ ಉದ್ವಾಹು ಆ ವಂಶದ ವಿವರಣೆಯನ್ನು ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. ಹೀಗೆ ಮಣಿಗುಪ್ತಾದಿಗಳು ಕೇಳಲ್ಪಟ್ಟ ಸಾಲಂಕಾಯನ ಋಷಿ ಕುಮಾರರೇ, ಕೈಲಾಸವಾಸಿಗಳಾದ ವೈಶ್ಯರು ಗೋಕರ್ಣದಿಂದ ಭೂಮಿಗೆ ಬಂದ ಮೇಲೆ ವೈಶ್ಯರ ಭಾರವನ್ನು ವಹಿಸಿಕೊಂಡು ಅವರಿಗೆ ನಾಯಕನಾಗಿ ವೈಶ್ಯರ ಕುಲಭಾರವನ್ನು ವಹಿಸಿಕೊಂಡು ಅವರಿಗೆ ನಾಯಕನಾಗಿ ಪ್ರಸಿದ್ಧನಾದವನು ಉದ್ವಾಹು. ಈ ವೈಶ್ಯನು ಪ್ರಭಾತಸ ಋಷಿ ಗೋತ್ರದಲ್ಲಿ ಹುಟ್ಟಿದವರಿಗೆಲ್ಲ ಮೂಲ ಪುರುಷನೆಂದು ಹೇಳಲ್ಪಟ್ಟನು. ಆ ಉದ್ವಾಹುವಿನ ಕುಮಾರನು
ಮಘ. ಅವನು ಅನೇಕ ವಿಧದ ಯಜ್ಞಗಳಿಂದ ದೇವತೆಗಳನ್ನು ಆರಾಧಿಸಿ ಸಾರ್ಥಕ ನಾಮಧೇಯನಾಗ್ತಾನೆ. ಅವನ ಮಗ ಮಧುವಂತ. ಇವನು ಮಹಾವಿಷ್ಣುವನ್ನು ಉಪಾಸಿಸಿ ಕಾಲಗಮನವುಳ್ಳ ವಿಮಾನವನ್ನು ಹೊಂದಿ ಯಕ್ಷಲೋಕಕ್ಕೆ ಹೋಗಿ ವಿಶ್ವಾವಸು ಎಂಬ ಹೆಸರಿನ ಯಕ್ಷ ರಾಜೇಂದ್ರನ ಕುಮಾರಿಯಾದ ಕೋಕಿಲಾ ಎಂಬ ಕುಮಾರಿಯನ ವಿವಾಹವಾಗಿ ಜಗತ್ ಪ್ರಸಿದ್ಧನಾಗಿರ್ತಾನೆ. ಮಧುವಂತನಿಗೆ ಮಣಿಮಂತ, ಕೀರ್ತಿಮಂತ, ಶ್ವೇತ, ಮುಚಿಕುಂದ, ವಿರೋಚನ ಎಂಬ ಬಹು ಪರಾಕ್ರಮವಂತರಾದ 5 ಮಂದಿ ಕುಮಾರರು ಜನಿಸ್ತಾರೆ. ಅವರಲ್ಲಿ ವಿರೋಚನನಿಗೆ ತುಲಾಧಾರ ಮತ್ತು ಮಣಿಧಾರ ಎಂಬ ಈರ್ವ ಕುಮಾರರು ಜನಿಸ್ತಾರೆ. ಅವರಲ್ಲಿ ತುಲಾಧಾರನು ಕಾಶಿಗೆ ಹೋಗಿ ಅಲ್ಲಿ ನಿವಾಸಿಸುತ್ತಾ ಧರ್ಮದಲ್ಲಿ ಜಾಜಿಲಿ ಎಂಬ ಮುನಿಸತ್ತಮನನ್ನು ಜಯಿಸ್ತಾನೆ ಅಂತ ಹೇಳಲಾಗತ್ತೆ. ತುಲಾಧರನ ಕತೆ ಅಂತ್ಯದಲ್ಲಿ ಮಹತ್ವಪೂರ್ಣವಾಗಿದೆ ಎಂದು ಹೇಳಿದರು. ಆಗ ಮಣಿಗುಪ್ತಾದಿಗಳು ಸಾಲಂಕಾಯನರೊಡನೆ ಗುರುವರ, ಜಾಜಿಲಿ ಎಂಬ ಬ್ರಾಹ್ಮಣನನ್ನು ನಿತ್ಯ ವಿಪ್ರಪ್ರೀತನಾದ ತುಲಾಧರನು ಯಾವ ಧರ್ಮದಿಂದ ಜಯಿಸ್ತಾನೆ? ದಯಮಾಡಿ ಆ ಒಂದು ವೃತ್ತಾಂತವನ್ನು ನಮಗೆ ವರ್ಣಿಸಿ ಅಂತ ಕೇಳ್ಕೊಳ್ತಾರೆ, ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೆ. ಆಗ ಸಾಲಂಕಾಯನ ಮಹಾಮನಿಗಳು ಹೇಳ್ತಾರೆ, ಜಾಜಿಲಿ ಎಂಬ ಹೆಸರಿನ ಓರ್ವ ಬ್ರಾಹ್ಮಣೋತ್ತಮನು ಅರಣ್ಯದಲ್ಲಿ ನಿವಾಸ ಮಾಡಿಕೊಂಡಿರ್ತಾನೆ. ಆತನು ತನ್ನ ತಪಸ್ಸಮಾಧಿಯಲ್ಲಿ ಸ್ವಲ್ಪವೂ ಚಲಿಸದೆ ಮರದಂತೆ ಇದ್ದುದರಿಂದ ಕಳಿಂಗ ಪಕ್ಷಿಗಳು ಅವರ ಶಿರಸ್ಸಿನ ಮೇಲೆ ಜಟಾಕೂಟರದಲ್ಲಿ ಮೊಟ್ಟೆಗಳನ್ನಿಟ್ಟು ವಾಸಿಸ್ತಾ ಇರ್ತವೆ. ಜಾಜಿಲಿಗೆ ಆ ವಿಷಯವು ತಿಳಿದರೂ ಆ ಪಕ್ಷಿಗಳ ಸ್ವೇಚ್ಛೆಗೆ ಭಂಗವನ್ನು ಉಂಟು ಮಾಡೋದಿಲ್ಲ. ಆ ಮೊಟ್ಟೆಗಳು ಮರಿಗಳಾಗಿ ಹಾರುವವರೆಗೂ ಜಾಜಿಲಿ ಶಿರಸ್ಸಿನ ಮೇಲೆಯೇ ವೃದ್ಧಿ ಹೊಂದುತ್ತವೆ. ಆದರೂ ಕೂಡ ಆ ಪಕ್ಷಿಗಳು ಮಾನಸ ಸರೋವರಕ್ಕೆ ಹೋಗದೆ ಜಾಜಿಲಿಯ ಜಟಾಕೂಟರದಲ್ಲಿಯೇ ಇರತೊಡಗುತ್ತವೆ. ಆಗ ಮಹರ್ಷಿಯು ತನ್ನ ನಿಶ್ಚಲತ್ವಕ್ಕೂ ಸಹನೆಗೂ ತಾನೇ ಸಂಭ್ರಮಿಸುತ್ತಾ ನಾನಿಷ್ಟು ಧರ್ಮಶೀಲನು ಅಂತ ಬಲು ಅಟ್ಟಹಾಸದಿಂದ ಇರ್ತಾನೆ. ಆಗ ಅಂತರಿಕ್ಷದಲ್ಲಿ, ಓ ಜಾಜಿಲಿ, ನೀನು ಧರ್ಮದಲ್ಲಿ ತುಲಾಧಾರನಿಗೆ ಸಮವಲ್ಲ, ಹೀಗೆ ಗರ್ವಿಸುವುದೂ ತರವಲ್ಲ ಅಂತ ಒಂದು ಮಾತು ಕೇಳಿಸುತ್ತೆ ಆಕಾಶವಾಣಿಯಿಂದ. ಆ ಮಾತುಗಳನ್ನು ಕೇಳಿದ ಜಾಜಿಲಿ ಕ್ರೋಧವನ್ನು ಹೊಂದುತ್ತಾನೆ. ಅಂಗಡಿಯಲ್ಲಿ ವಸ್ತುಗಳನ್ನು ವಿಕ್ರಯ ಮಾಡುತ್ತಿದ್ದ ತುಲಾಧಾರನ ಬಳಿಗೆ ಹೋಗ್ತಾನೆ. ತನ್ನ ಬಳಿಗೆ ಬರುತ್ತಿದ್ದ ಜಾಜಿಲಿಯನ್ನು ಆದರದಿಂದ ತುಲಾಧಾರ ಎದುರುಗೊಂಡು ಆಹ್ವಾನಿಸಿ, ಓ ವಿಪ್ರೋತ್ತಮ, ನೀವು ಮಹಾನ್ ತಪಸ್ಸು ಮಾಡಿದಿರಿ, ಆದರೆ ಧರ್ಮದ ನಿಜ ಸ್ಥಿತಿಯನ್ನು ಮಾತ್ರ ತಿಳಿದುಕೊಳ್ಳಲಿಲ್ಲ. ನಿಮಗೆ ನನ್ನಿಂದ ನೀವು ಆಗಬೇಕಾದ ಪ್ರಿಯಾವೋ ಯಾವುದು ಹೇಳಿರಿ ಅಂತ ಕೇಳ್ತಾನೆ. ಅದನ್ನು ನಾನು ತಪ್ಪದೆ ನೆರವೇರಿಸಬಲ್ಲೆ ಅಂತ ಕೂಡ ಹೇಳ್ತಾನೆ. ಆ ನುಡಿಗಳನ್ನು ಕೇಳಿದಂತಹ ಜಾಜಿಲಿ ಆಶ್ಚರ್ಯಚಕಿತನಾಗುತ್ತಾನೆ. ಹೇ ತುಲಾಧರ, ವ್ಯಾಪಾರಿಯಾದ ನಿನಗೆ ಇಂಥ ಬುದ್ಧಿಶಕ್ತಿಯು ಯಾವ ವಿಧದಲ್ಲಿ ಲಭಿಸ್ತು? ನನಗೆ ತಿಳಿಸು ಅಂತ ಕೇಳ್ತಾನೆ. ಆಗ ತುಲಾಧರ ಹೇಳ್ತಾನೆ, ಹೇ ಬ್ರಾಹ್ಮಣೋತ್ತಮ, ಪೂರ್ವದಲ್ಲಿ ಬ್ರಹ್ಮವೇತ್ತಮರಿಂದ ನನಗೆ ಪುರಾತನವಾದ ಧರ್ಮ ಸ್ವರೂಪವು ಉಪದೇಶಿಸಲ್ಪಟ್ಟಿದೆ. ಭೂತದಯ, ಸರ್ವ ಪ್ರಾಣಿಗಳಲ್ಲಿ ಸ್ನೇಹಭಾವ, ದೇವತಾರಾಧನೆ, ದ್ವಿಜಾಸುರನ್, ಸಕಲೋಚಿತ ಧರ್ಮಚರಣ, ನಿರಹಂಕಾರ ಇವುಗಳೇ ಪರಮಪದ ಸೋಪಾನಗಳು. ತರುವಾಯಗಳಲ್ಲಿ ಲೋಕಾನುಸರಣೆಗಾಗಿ ಏರ್ಪಟ್ಟಿವೆ. ಅಹಂಕಾರದಲ್ಲಿ ನಿನ್ನ ತಪಸ್ಸು ನಷ್ಟವಾಗಿ ಹೋಯಿತು. ನಾನು ಧರ್ಮದಿಂದ ಸಂಪಾದಿಸಿದ ತಪಶಕ್ತಿಯನ್ನು ನಿನಗೆ ನೀಡ್ತೀನಿ, ಆದ್ದರಿಂದ ನೀನು ಸಮಸ್ತ ಪುಣ್ಯ ಲೋಕಗಳನ್ನು ಹೊಂದಬಲ್ಲೆ ಅಂತ ಹೇಳಿ ತನ್ನ ತಪಶಕ್ತಿಯನ್ನು ಜಾಜಿಲಿಗೆ ದಾರೆ ಎರಿತಾನೆ. ತುಲಾಧರನಿಂದ ಹೊಂದಿದ ತಪೋಬಲದಿಂದ ಜಾಜಿಲಿ ಪುಣ್ಯ ಲೋಕಗಳನ್ನು ಹೊಂದುತ್ತಾನೆ. ಪುತ್ರರೇ, ತ್ಯಾಗದಾನಶೀಲತ್ವ ನಿಮ್ಮ ವೈಶ್ಯವರ್ಣಕ್ಕೆ ಸಾಟಿ ಇಲ್ಲದ ಮೇಟಿ ಗುಣಗಳು ಅಂತ ನಿರ್ಮಿತವಾದವು. ಅಂಥ ತ್ಯಾಗಶೀಲನಾದ ತುಲಾಧರನಿಗೆ ಬ್ರಹ್ಮಜ್ಞಾನಿಯಾದ ಮಣಿಶ್ರವನು, ಅವನಿಗೆ ಜಟಿಲನು, ಆ ಜಟಿಲನಿಗೆ ಭದ್ರನಿಗೆ ಹಯಗ್ರೀವನು ಜನಿಸಿ ವಂಶವೃಕ್ಷವನ್ನು ಬೆಳೆಸಿದ್ರು. ಹಯಗ್ರೀವನಿಗೆ ಪದಾಕ್ಷನೆಂಬ ಒಬ್ಬ ಪುಣ್ಯಮೂರ್ತಿಯು ಉದಯಿಸಿದ್ನು. ಪದ್ಮಾಕ್ಷನಿಗೆ ಹೇಮವರ್ಣ ಶ್ರವಣಕುಮಾರ ಎಂಬ ಪುತ್ರರು ಜನ್ಮ ತಾಳಿದ್ರು. ಶ್ರವಣಕುಮಾರನು ಅಂಧರಾದ ತನ್ನ ತಂದೆ ತಾಯಿಗಳನ್ನು ತಕ್ಕಡಿಯಲ್ಲಿ ಕುಳ್ಳಿರಿಸಿಕೊಂಡು ಹೊರುತ್ತಾ ಅವರಿಂದ ಸಮಸ್ತ ಪುಣ್ಯಕ್ಷೇತ್ರಗಳ ಸೇವೆ ಮಾಡಿಸಿ ಶ್ರೀರಾಮನನ್ನು ಮೀರಿಸಿದ ಪಿತೃಭಕ್ತನೆಂತ ಹೆಸರು ಗಳಿಸಿದ್ದ. ಆ ಪದ್ಮಾಕ್ಷನ ವಂಶವು ಕಲಿಯುಗದಲ್ಲಿ ಬಹುಕಾಲದವರೆಗೂ ಮುಂದುವರಿತು. ಆ ಪವಿತ್ರ ವಂಶದಲ್ಲಿಯೇ ಶಿವನೆಂಬವನು ಹುಟ್ಟುತ್ತಾನೆ. ಅವನಿಗೆ ಗೋಮುಖನೆಂಬ ಪುತ್ರನು ಜನಿಸ್ತಾನೆ. ಅವನು ಯಮಧರ್ಮನನ್ನು ಆರಾಧಿಸಿ ದೀರ್ಘಾಯುಷ್ಯವನ್ನು ಹೊಂದುತ್ತಾನೆ. ಆ ಗೋಮುಖನ ಮಗನು ಕುಮುದ. ಅವನ ಪುತ್ರ ಕಲ್ಹಾರ,
ಮಹಾನುಭಾವ ಇವನು. ಆ ಕಲ್ಹಾರನು ಸಂತಾನವಿಲ್ಲದೆ ಈಶ್ವರನನ್ನು ನಿರಂತರ ಕುಸುಮಗಳಿಂದ ಪೂಜಿಸ್ತಾನೆ. ಅವನ ಭಕ್ತಿಯನ್ನು ಕಂಡು ಸಂತುಷ್ಟನಾದ ಶಿವ ಆ ಕಲ್ಹಾರನ ಸ್ವಪ್ನದಲ್ಲಿ ಸಾಕ್ಷಾತ್ಕರಿಸಿಕೊಂಡು ಅವನಿಗೆ ಕುಮಾರನು ಪ್ರಾಪ್ತಿಯಾಗುವಂತೆ ಒಂದು ವರವನ್ನು ನಿಲ್ತಾನೆ. ಕಲ್ಹಾರ ಪ್ರಭುವಿಗೆ ಸರ್ವ ಲಕ್ಷಣೋಪೇತನಾದ ಪುತ್ರನ ಜನ್ಮ ತಾಳ್ತಾನೆ. ಆಗ ವಿಚಿತ್ರವಾಗಿ ಅಂತರಿಕ್ಷದಿಂದ ಕುಸುಮ ವರ್ಷವು ಸುರಿಯುತ್ತೆ. ಕುಸುಮೇಶ್ವರನ ವರಪ್ರಸಾದದಿಂದ ಹುಟ್ಟಿದ ಆ ಕುಮಾರನಿಗೆ ಕಲ್ಹಾರನು ಕುಸುಮ ಶ್ರೇಷ್ಠಿ ಅಂತ ನಾಮಕರಣವನ್ನು ಮಾಡ್ತಾನೆ. ಹೇ ಮಣಿಗುಪ್ತಾದಿ ವೈಶ್ಯಪುಂಗವರೇ, ನಿಮಗೊಂದು ವಿಶಿಷ್ಟ ವಿಷಯವನ್ನು ಹೇಳ್ತಾ ಇದ್ದೀನಿ ಕೇಳಿ. ಸಾವಧಾನ ಚಿತ್ತರಾಗಿ ಕೇಳಿ. ದ್ವಿಜರಿಗೆ ಪ್ರಪ್ರಥಮ ಪಿತೃದೇವತೆಗಳಾಗಿರುವವರನ್ನು ಕುರಿತು ಹರಿವಂಶಾದಿ ಪುರಾಣ ಗ್ರಂಥಗಳಲ್ಲಿ ವಿವರಿಸಲ್ಪಟ್ಟಿದೆ. ಆ ಪಿತೃದೇವತೆಗಳು ದೇವತೆಗಳಿಗಿಂತ ಪೂರ್ವಿಕರೆಂದು ಹೇಳಲ್ಪಟ್ಟಿದೆ. ಅಂದು ಬ್ರಹ್ಮ ಸಭೆಯಲ್ಲಿ ವೈಶ್ಯವಂಶ ಗೋತ್ರಾಭಿವೃದ್ಧಿಯನ್ನು ಮಾಡಿ ಬ್ರಹ್ಮನಿಗೆ ನಿವೇದಿಸಿ ಸನ್ಮಾನಿತರಾದ ವೈಶ್ಯರಿಗೆ ಶ್ರೇಷ್ಠರೆಂಬ ಬಿರುದನ್ನು ಸಮುಪಾರ್ಜಿಸಿಕೊಂಡು ಸೋಮದತ್ತನೆಂಬ ವೈಶ್ಯ ಗಣಾಧಿಪತಿ ವೈಶ್ಯವರ್ಣಕ್ಕೆ ಪ್ರಪ್ರಥಮ ಪಿತೃದೇವತೆ ಎಂದು ಹೇಳಲ್ಪಟ್ಟಿರುವನು. ಅವನು ಅನಂತ ಮಹಿಮಾನ್ವಿತನಾಗಿದ್ದನು. ಆದಿಪರಾಶಕ್ತಿಗೆ ಪರಮ ಪ್ರೀತನಾಗಿದ್ದನು. ತದನಂತರ ಆ ಸೋಮದತ್ತನೇ ಸಮಾಧಿ ಎಂಬ ವೈಶ್ಯಕುಲೋತ್ತಮನಾಗಿ ಜನ್ಮ ತಳೆದು ಸುರಥರಾಜನೊಡನೆ ಸೇರಿ ಪರಾಶಕ್ತಿಯನ್ನು ಅರ್ಚಿಸಿ ಆ ಜಗನ್ಮಾತೆಯಿಂದ ಸಭಾಂಧವ ಮೋಕ್ಷವೆಂಬ ವರವನ್ನು ಹೊಂದುತ್ತಾನೆ. ಆನಂತರದ ಯುಗದಲ್ಲಿ ನಿಮ್ಮ ಪೂರ್ವ ವೈಶ್ಯೋತ್ತಮರು ಶಿವನ ಕೃಪೆಯಿಂದ ಕೈಲಾಸವಾಸಿಗಳಾಗಿದ್ದಾಗ ಆ ಸಮಾಧಿಯೇ ಜನ್ಮ ತಾಳಿ ಸೋಮದತ್ತನೆಂಬ ನಾಮಧೇಯ ಪಡೆದು ಅಂದಿನ ವೈಶ್ಯರಿಗೆ ನಾಯಕನಾಗಿ ಪರಾಂಬಿಕೆಯನ್ನು ಕೀರ್ತಿ ಕನ್ಯೆಯ ರೂಪದಲ್ಲಿ ಪುತ್ರಿಯಾಗಿ ಪಡೆದು ಈ ಕೈಲಾಸವನ್ನು ಬಿಟ್ಟು ಬರುವ ಸಮಯದಲ್ಲಿ ಶಂಕರನಿಂದ ಕೂಡ ತನ್ನ ಬಂಧುಗಳಿಗೆಲ್ಲ ಅಗ್ನಿಮುಖೇನ ಮೋಕ್ಷ ಹೊಂದುವ ವರವನ್ನು ಪಡೆದನು. ಆ ಸೋಮದತ್ತನೇ ಈಗ ಕಲ್ಹಾರ ಪ್ರಭುವಿಗೆ ಕುಸುಮ ಶ್ರೇಷ್ಠಿ ಅಭಿಧಾನದಲ್ಲಿ ಕುಮಾರನಾಗಿ ಉದಯಿಸಿದನು. ಇದು ಅತ್ಯಂತ ಗಮನಾರ್ಹವಾದ ವಿಷಯವಾಗಿದೆ. ಆ ಕುಮಾರನು ದಿನೇ ದಿನೇ ಅತ್ಯಂತ ತೇಜೋವಂತನಾಗಿ ಪ್ರವರ್ಧಮಾನ ಹೊಂದಿದನು. ಅವನಿಗೆ 8 ವರ್ಷ ವಯಸ್ಸು ಪ್ರಾಪ್ತಿಯಾದ ಕೂಡಲೇ ತಂದೆಯಾದ ಕಲ್ಹಾರನು ಕುಮಾರನಿಗೆ ಉಪನಯನ ಸಂಸ್ಕಾರ ಮಾಡಿಸಿ ಗುರುವಾದ ಭಾಸ್ಕರಾಚಾರ್ಯರಿಗೆ ಒಪ್ಪಿಸ್ತಾನೆ. ಭಾಸ್ಕರಾಚಾರ್ಯರ ಶಿಕ್ಷಣದಲ್ಲಿ ಅನತಿ ಕಾಲದಲ್ಲಿಯೇ ಕುಸುಮ ಶ್ರೇಷ್ಠಿ ವೇದಾಂಗಗಳನ್ನು, ಅರ್ಥಶಾಸ್ತ್ರಗಳನ್ನು, ರಾಜೋಚಿತವಾದ ಸಕಲ ವಿದ್ಯೆಗಳನ್ನು ಸಂಪೂರ್ಣವಾಗಿ ಅಭ್ಯಾಸ ಮಾಡಿ ಕುಸುಮ ಶ್ರೇಷ್ಠಿಯು ಯೌವನಾನಂತನಾದ ಕೂಡಲೇ ಅವನಿಗೆ ಮಣಿಕುಂಡಲನೆಂಬ ಮಹಾಮುನಿಯ ಪುತ್ರಿಯಾದ ಕೌಸುಂಬಿಯೊಡನೆ ಕಲ್ಯಾಣವೂ ನಡೆಯುತ್ತೆ. ಆ ಬಳಿಕ ಕಲ್ಹಾರ ಪ್ರಭುವು ಕುಸುಮ ಶ್ರೇಷ್ಠಿಗೆ ರಾಜ್ಯಭಾರವನ್ನು ಒಪ್ಪಿಸಿ ವಾನಪ್ರಸ್ಥಾಶ್ರಮವನ್ನು ಸೇರ್ತಾನೆ. ಕುಸುಮ ಶ್ರೇಷ್ಠಿಯು 18 ಪಟ್ಟಣಗಳ ನಾಯಕನಾದ ನಗರ ಸ್ವಾಮಿಯೊಡನೆ ಒಂದು ಮಹಾಸಮಿತಿಯನ್ನು ಏರ್ಪಡಿಸಿ ಅವರ ಅಭಿಪ್ರಾಯಗಳನ್ನು ಆಲಿಸುತ್ತಾ ಗಣತಂತ್ರ ವಿಧಾನದಲ್ಲಿ ವೈಶ್ಯ ಸಾಮ್ರಾಜ್ಯವನ್ನು ಪ್ರಜಾನುರಂಜಕವಾಗಿ ಪರಿಪಾಲಿಸತೊಡಗ್ತಾನೆ. ಅವನ ಕೃಷಿಕರ ಪಾಲಿನ ಕಲ್ಪತರುವಾಗಿ ಬಂಗಾರದಂತಹ ಫಸಲನ್ನು ತೆಗೆಯುವಂತೆ ಮಾಡ್ತಾನೆ. ಸಾವಿರಾರು ಗೋಶಾಲೆಗಳನ್ನು ನಿರ್ಮಿಸಿ ಪಶು ಸಂಪತ್ತನ್ನು ಅಭಿವೃದ್ಧಿಗೊಳಿಸ್ತಾನೆ. ವಿನೂತನವಾದ ಸೌಕರ್ಯಗಳಿಂದ ಕೂಡಿದ ಘನವಾದ ಹಡಗುಗಳ ನಿರ್ಮಾಣದಿಂದ ಸಮುದ್ರ ವ್ಯಾಪಾರವನ್ನು ಹೆಚ್ಚಿಸಿದನು. ಕವಿ, ಶಿಲ್ಪಿ, ಪಂಡಿತ, ಗಾಯಕರನ್ನು ಪ್ರೋತ್ಸಾಹಿಸಿ ಲಲಿತ ಕಲಾ ಪೋಷಕನೆಂಬ ರಮ್ಯ ಕೀರ್ತಿಯನ್ನು ಅರ್ಚಿಸ್ತಾನೆ. ಕುಸುಮ ಶ್ರೇಷ್ಠಿಯ ಪರಿಪಾಲನೆಯಲ್ಲಿ ಪ್ರಜೆಗಳು ವರ್ಣಾಶ್ರಮ ಧರ್ಮಗಳನ್ನು ಪಾಲಿಸ್ತಾ ನಿತ್ಯವೂ ಪಂಚಮಹಾಯಜ್ಞಗಳನ್ನು ನಡೆಸ್ತಾ ಸದಾಚಾರ ಪರಾಯಣರಾಗಿ ಜೀವಿಸ್ತಾ ಇದ್ರು. ಓ ಮಣಿಗುಪ್ತಾದಿಗಳೇ, ವೇದಗಳ ಕಾಲದಲ್ಲಿ ಧರ್ಮಾರ್ಯ, ರಾಜಾರ್ಯ, ಪ್ರಜಾರ್ಯ ಎಂಬ 3 ಸಮಿತಿಗಳು ಗಣತಂತ್ರ ವಿಧಾನದಲ್ಲಿ ಆರ್ಯಾವರ್ತವನ್ನು ಪರಿಪಾಲಿಸುತ್ತಿದ್ವು. ಆ ಸಭೆಗಳಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿ ವೈಶ್ಯರಿರುತ್ತಿದ್ದರು. ಅಂದಿನಿಂದಲೂ ವೈಶ್ಯರಿಗೆ ರಾಜ್ಯ ಪರಿಪಾಲನೆಯ ಅನುಭವವಿತ್ತು ಅಂತ ವೇದ ವಾಗ್ನಯವು ಸ್ಪಷ್ಟವಾಗಿ ತಿಳಿಸಿದೆ ಎಂದು ಸಾಲಂಕಾಯರು ವೈಶ್ಯರ ರಾಜ್ಯ ಫಲಾನುಭವವನ್ನು, ಅವರ ಪಾಲನಾ ವಿಧಾನ ವೈಶಿಷ್ಟ್ಯತೆಯನ್ನು ಹೇಳಿದ್ರು ಎಂಬಲ್ಲಿಗೆ
ಶ್ರೀ ವಾಸವಿ ಕನ್ಯಕಾದೇವಿ ಪುರಾಣದ 7ನೇ ಅಧ್ಯಾಯವು ಸಮಾಪ್ತಿಯಾಯಿತು. ಓಂ ಶ್ರೀ ವಾಸವಾಂಬಾಯೈ ನಮಃ.